ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ ಮನೆಗೆ ಬೀಗ ಹಾಕದೆ ಹೊರಗೆ ಹೋದ್ರೆ ಕಳ್ಳತನವಾಗುವುದು ನಿಶ್ಚಿತ ಅಂತಲೇ ಅರ್ಥ. ಆದರೆ ಮನೆಗಳಿಗೆ ಬಾಗಿಲೇ ಇಲ್ಲ ಅಂದ್ರೆ ಕೆಲವು ಮನೆಗಳಿಗೆ ಬಾಗಿಲು ಇದ್ರೂ ಬೀಗ ಹಾಕೋದಿಲ್ಲ. ಇಂತಹ ಊರು ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಅಂಥದ್ದೊಂದು ಊರು ಬಾಗಲಕೋಟೆಯ ಜಿಲ್ಲೆಯಲ್ಲಿದೆ. ಇಲ್ಲಿನ ಮೆಳ್ಳಿಗೇರಿ ಗ್ರಾಮದಲ್ಲಿ 40ಕ್ಕೂ ಹೆಚ್ಚಿನ ಕುಟುಂಬದ ಮನೆಗಳಿಗೆ ಬಾಗಿಲುಗಳೇ ಇಲ್ಲ. ಗ್ರಾಮದ ಸಿಂಗಣ್ಣನವರ ಕುಟುಂಬದ ಸುಮಾರು 40ಕ್ಕೂ ಅಧಿಕ ಮನೆಗಳಿಗೆ 3 ತಲೆಮಾರುಗಳಿಂದಲೂ ಬಾಗಿಲುಗಳಿಲ್ಲ. ಯಾಕಂದ್ರೆ ತಮ್ಮ ಅಧಿದೇವತೆ ಸತ್ಯದೇವಿ ತಮ್ಮ ಮನೆಯನ್ನ ಕಾಯ್ತಾಳೆ ಅನ್ನೋ ನಂಬಿಕೆ ಈ ಕುಟುಂಬಗಳದ್ದು. ಈ ಮನೆಯೊಂದಕ್ಕೆ ಬಾಗಿಲು ಹಾಕದೆ ಹೊರಗೆ ಹೋಗಿ ಮರಳಿ ಬರುವಷ್ಟರಲ್ಲಿ ದೇವಿಯ ಮೈ ಮೇಲೆ ಹಾಕಿದ್ದ ಸೀರೆ ಆತನ ಮನೆ ಬಾಗಿಲಿಗೆ ರೆಕ್ಕೆಯಾಗಿ ಬಂದಿತ್ತು. ಹೀಗೆ ಆಗಿ ತಮ್ಮ ಮನೆಗಳಿಗೆ ಬಾಗಿಲುಗಳಿದ್ರೂ ದೇವಿ ತಮ್ಮ ಮನೆಯ ಕಾಯ್ತಾಳೆ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು. ಇಲ್ಲಪ್ಪ, ನಮ್ಮ ಕಾವಲ್ತಿನ ಈಕೆ ಅದಾಳು. ಈಕಿ ನಾವು ಬಾಗಿಲ ಹಚ್ಚಲಿಕ್ಕೂ ನಡೆದು ಅಂತೇಳಿ ತಿಳ್ಕೊಂಡ ಆಕೆ ನಮ್ಗೆ ಯಾವತ್ತಿದ್ರು ನಮ್ಗೆ ಆಶೀರ್ವಾದ ಮಾಡ್ತಾಳೆ. ಬಾಗಿಲನ ಬೇಡ ಅಂತೇಳಿ ಒಂದು ಅಕ್ಕಿ ಮೇಲೆ ಶ್ರದ್ಧೆ ಇಟ್ಕೊಂಡ ಅವ್ರು ಇನ್ನೂವರೆಗೆ ಕೂಡ ಸರ್ ಬಾಗಿಲ ಹಚ್ಚಿಲ್ಲ. ಮತ್ತು ಇನ್ನೊಂದು ಏನತ್ತಂದ ಸರ್, ಅವ್ರು ಈವರೆಗೂ ಬಾಗಿಲ ಹಚ್ಚಿಲ್ಲದಕ್ಕೆ ಆ ಸಿಂಗಣ್ಣವರ ಮಣಿತನದ ಹೆಣ್ಣು ಮಗಳು ಅಂತೇಳಿ ಹೇಳುವಂತ ಒಂದು ವಾಡಿಕೆ ಐತೆ ಸರ್. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ಸತ್ಯಪ್ಪ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ಯಪ್ಪ ಅವರೇ, ಹೇಳಿ, ನಿಮ್ಮನೆಗೂ ಬಾಗ್ಲಿಲ್ವಾ ಹೇಗೆ? ನಮ್ಮನೆಗೇನಲ್ಲ, ನಮ್ಮ ಊರಲ್ಲಿ ಸಿಂಗಣ್ಣವರ ಮಣಿತನ ಅಂತ ಅದಾವು. ಹೇಳಿ ಹೇಳಿ ಹೇಳಿ. ಹಾ, ಯಾಕಂದ್ರೆ ನಮ್ದು ರೆಡ್ಡಿ ಜನಾಂಗ, ಅದು ಕುರುಬ ಜನಾಂಗ, ಅದು ಸಿಂಗಣ್ಣವ್ರಂತ. ಅವ್ರ ಮನೆಗೆ ಬಾಗಿಲಿಗೆ ತಲೆ ತಲಾಂತರದಿಂತಲೂ ಬಾಗ್ಲೇ ಇಲ್ಲ. ಅವ್ರು ಒಬ್ರು ಮನೆಗ ಅಥವಾ ಊರಲ್ಲಿ ಎಷ್ಟು ಮನೆಗಳಿಗೆ ಆ ರೀತಿ ಬಾಗ್ಲೇ ಇಲ್ಲ? 30ರಿಂದ 40 ಮನಿ ಅವ್ರ ಕುಟುಂಬ, ಸಿಂಗಣ್ಣವ್ರ ಕುಟುಂಬ. ಯಾಕ 30ರಿಂದ 40 ಮನಿ ಇದಾವು. ಅವ್ರ ಮನೆಗೆ ಯಾರ ಮನೆಗೂ ಬಾಗ್ಲೇ ಇಲ್ಲೇ ಇಲ್ಲ. ಈಗ ಯಾಕಂದ್ರೆ ನನಗೀಗ 50 ವರ್ಷ, ನನಗಿಂತ ತಲೆ ತಲಾಂತರದಿಂದ 200 ವರ್ಷಗಳಿಂದ ಅವ್ರ ಮನೆಗೆ ಬಾಗ್ಲಿಲ್ಲ ಅಂತ ಹಿರಿಯರು ಹೇಳ್ತಿದ್ರು. ಮತ್ತ ಈಗ ಅವ್ರ ಮನೆಗೆ ಬಾಕ್ಲಂತೂ ಇಲ್ಲೇ ಇಲ್ಲ. ನಾನು ನೋಡಿದ 50 ವರ್ಷದ ಅದನ್ನ ನಾನು ಇಲ್ಲಿವರೆಗೆ ಅವ್ರ ಮನೆಗೆ ಬಾಕ್ಲ ಹಾಕಿದ್ದ ನೋಡಿಲ್ಲ. ಓಕೆ, ಅಂದ್ರೆ ಅವರಲ್ಲಿ ಅವ್ರ ಮನೆತನದಿಂದ ಅಂತ ಬಂದಿರುವಂತಹ ನಂಬಿಕೆ ಆದ್ರೂ ಏನ್ ಹೇಳ್ತಾರೆ ಅವರ ಕುಟುಂಬದವರು, ಯಾಕೆ ಹಾಕಲ್ಲ ಅಂತ? ನಂಬಿಕೆ ಅಂದ್ರೆ ಅವರ ಈ ನಮ್ಮೂರ ಆದಿದೇವತೆ ಸತ್ಯದೇವತೆ ಅಂತ ಹೆಸರು. ಆ ಸತ್ಯದೇವತೆ ಏನಪ್ಪಾ ಅಂದ್ರ ಅವ್ರ ಈ ಸಿಂಗಣ್ಣವರ ಮನೆತನದಿಂದ ಬಂದವಳಂತ ಹಿಂದಿನ ಕಾಲದವರು ಹೇಳ್ತಿದ್ರು, ನಮ್ಮೂರ ದೇವಿ. ಹಿಂಗಾಗಿ ಅವ್ರ ಮನೆಗೆ ಅವ್ರ ಮನೆಗಳನ್ನು ಯಾವ ಕಳವು ಆಗೋದಿಲ್ಲ, ತುಡುಗಾಗೋದಿಲ್ಲ, ಹಿಂಗ ಎಲ್ಲಾ ಆ ದೇವರನ್ನ ನೋಡ್ಕೋತಾರಂತ ಒಂದು ನಂಬಿಕೆ ಇದೆ. ಓಕೆ ಓಕೆ, ಧನ್ಯವಾದ ಸತ್ಯಪ್ಪ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕಾಗಿ. ಈಗ ಇನ್ನೊಬ್ರು ಸ್ಥಳೀಯರಿದ್ದಾರೆ ನಮ್ಮ ಜೊತೆ, ಗುಂಡಪ್ಪ ಅನ್ನೋರು. ಗುಂಡಪ್ಪ ಅವರೇ, ಹೇಳಿ, ಸುಮಾರು ಎಷ್ಟು ವರ್ಷಗಳಿಂದ ನಿಮ್ಮ ಗ್ರಾಮದಲ್ಲಿ ಮನೆಗಳಿಗೆ ಬೀಗ ಹಾಕಲ್ಲ ಅಥವಾ ಎಷ್ಟು ಮನೆಗಳಿಗೆ ಬೀಗ ಅಂದ್ರೆ ಬಾಗ್ಲೇ ಇಲ್ಲ? ಮೇಡಮ್, ಅದು ಒಂದು ಈ ನಮ್ಮ ಗ್ರಾಮದೊಳಗ ಒಂದು 40 ಮನೆಗಳದಾವ್ರಿ. ಅವರು ಅದ್ರ ಕುರುಬ ಸಮಾಜದವ್ರಿ. ಆ 40 ಮನೆಗಳಿಗೆ ಒಂದು 100-200 ವರ್ಷಗಳಿಂದ ರೀ ಆ ಹಿರಿಯರು ನಮ್ಗೆ ಹೇಳಕ್ಲೇ ರೀ, ಆ ಮನೆಗಳಿಗೆ ತೊಲಬಾಕ್ಲು ಅನ್ನೋದ ಇಲ್ರಿ. ಒಳಗಿನ ಕೋಲಿ ಐತೆ, ಎಲ್ಲಾ ಒಂದೊಂದು ರೂಮಿಗೆ ಏನೂ ಇಲ್ರಿ. ಆ ಮನಿಗಳ ಅದು ದೇವಿಯ ಒಂದ ಕೃಪಾ ಅಂತ ಹಿರಿಯರು ಹೇಳ್ತಾರ್ರಿ ನಮ್ಮದ. ಮತ್ತ ನಾವು ಈ 40 ವರ್ಷದವ್ರದಿವ್ರಿ, ನಾವು ತಿಳಿಯುವಾಗ್ಲೇ ರೀ ಆ ಮನಿ ಒಳಗ ತುಡುಗಾದದ್ದು ಆಗಿಂದ ಆಗರಿ. ಮತ್ತ ಅವ್ರಾಗೆ ಯಾವ ಒಂದ್ ದೇವಿ ಇದರಿಂದ ಅಲ್ರಿ ಇದರಿಂದ ತಂದು ವಾಪಸ್ ಇಟ್ಟಾರ್ರಿ, ನಮಗ್ ಗೊತ್ತಿರಾಕ್ಲೇ ರೀ ಮೇಡಮ್. ಅಂದ್ರೆ ಈಗ ಅವ್ರ ಕುಟುಂಬದವ್ರ ಮನೇಲಿ ಮಾತ್ರ ಬಾಗಿಲು ಇಲ್ಲ ಅಥವಾ ಬೀಗ ಹಾಕೋದಿಲ್ಲ, ಬೇರೆ ಮನೆಗಳಲ್ಲೆಲ್ಲ ಬೀಗ ಹಾಕ್ತಾರಾ? ಹಾಕ್ತಾರ ಮೇಡಮ್, ಹಾಕ್ತಾರ. ಏನ್ ಸಿಂಗಣ್ಣವ್ರ ಕುಟುಂಬತ್ತೇನೋ ಒಂದು 30ರಿಂದ 40 ಮನಿ ಅದಾವ್ರಿ ಮೇಡಮ್. ಅವು ಆ ಮನೆಗಳಿಗೆ ಮಾತ್ರ ಬಾಕಲ ಇನ್ನೂ ಆದ್ರೂ ಹಚ್ಚಿಲ್ರಿ ಅವ್ರು. ಅವ್ರ ಮನೇಲಿ ಯಾರು ಇಲ್ಲ ಅಂದ್ರೂ ಏನು ಕಳ್ತನ ಇಲ್ಲ, ಏನು ನಡೆದಿರೋದಂತದ್ದು ಏನು ನಿದರ್ಶನ ಇಲ್ಲ? ಇಲ್ರಿ, ಕಳ್ತನ ಅಂತೂ ಯಾವಾಗೂ ಆಗೇ ಇಲ್ರಿ. ಓಕೆ ಓಕೆ, ಧನ್ಯವಾದ ದುಂಡಪ್ಪ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದಕ್ಕೆ.